ಯೋಜನೆಯ ಬಗ್ಗೆ ಕೂಡ ಅಧಿವೇಶನದಲ್ಲಿ ಬಹಳ ಜೋರಾಗಿ ವಿಷಯ ಮುನ್ನೆಲೆಗೆ ಬಂತು. ಸರ್ಕಾರದ ವಿರುದ್ಧ ವಿಪಕ್ಷಗಳ ಹೋರಾಟ ಮುಂದುವರೆದಿದೆ. 5,000 ಕೋಟಿ ಹಣ ಯಾವಾಗ ಕೊಡ್ತೀರಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಉಳಿಸಿಕೊಂಡಿರೋದು ಈಗ ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ. 5,000 ಕೋಟಿ ಹಣ ಯಾವಾಗ ಕೊಡ್ತೀರಾ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ರು. ಪೂರಕ ಅಂದಾಜು ಮಂಡನೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದಂತ ಪ್ರಶ್ನೆ ಇದು. ಗೃಹಲಕ್ಷ್ಮಿ ಹಣ ಕಳೆದ ವರ್ಷದ್ದು, ಈ ವರ್ಷದ ಆರ್ಥಿಕತೆ ನಡೀತಾ ಇದೆ. 5,000 ಕೋಟಿ ಯಾವಾಗ ಕೊಡ್ತೀರಾ, ಸ್ಪಷ್ಟನೆ ಕೊಡಿ ಅಂತ ಆರ್ ಅಶೋಕ್ ಒತ್ತಾಯಿಸಿದ್ರು. ಈಗ ಕೊಡದಿದ್ರೆ ಮುಂದಿನ ಬಜೆಟ್ನಲ್ಲಿ ಕೊಡಬೇಕಾಗತ್ತೆ ಅಂತ ಅಶೋಕ್ ಹೇಳ್ತಾರೆ. ಆರ್ ಅಶೋಕ್ ಪ್ರಶ್ನೆಗೆ ಸರ್ಕಾರದ ಕಡೆಯಿಂದ ಸಚಿವ ಕೃಷ್ಣ ಬೈರೇಗೌಡ ಉತ್ತರ ಕೊಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ನಲ್ಲಿ ಬಜೆಟ್ನಲ್ಲಿ ಅಂಗೀಕಾರವಾದ ಹಣ ಇದೆ. ಹಣದ ಕೊರತೆ ಆದ್ರೆ ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟರು. ಗೃಹಲಕ್ಷ್ಮಿ 2,000 ಕೊಡಬೇಕಾಯ್ತಲ್ಲ, ಅದು ಹೋದ ವರ್ಷದ ಬಡ್ಜೆಟಲ್ಲಿ ಇರೋದು ಅಂತ ನನಗನ್ಸಿದೆ. ಹೋದ ವರ್ಷದ ಇದರಲ್ಲಿ ಅದನ್ನ ಇವಾಗಾದ್ರೂ ತರಬೇಕಾಯ್ತು. ಇಲ್ಲಾಂದ್ರೆ ಯಾವ ನಿಯಮದ ಅಡಿಯಲ್ಲಿ ಅವ್ರಿಗೆ ಹಣ ಕೊಡ್ತೀರಾ? ಮಂತ್ರಿಗಳು ಹೇಳಿದ್ದಾರೆ ನಾವು ಕೊಡ್ತೀರಿ ಅಂತ. ಕೊಡೋಕ್ಕಾಗಲ್ಲ. ಇದರಲ್ಲಿ ತರಬೇಕಾಯ್ತು. ಪೂರಕ ಬಡ್ಜೆಟ್ ತಂದಿದ್ರೆ ಅವ್ರಿಗೆಲ್ಲ ಪರಿಹಾರ ಹೋಗ್ತಾ ಇತ್ತು. ಇಲ್ಲಾಂದ್ರೆ ಹೋಗೋದೇ ಇಲ್ಲ. ಇನ್ನೊಂದು ಬಡ್ಜೆಟ್ ಕಾಯ್ಬೇಕಾಗ್ತೈತೆ. ಅದು ಅಂದ್ರೆ ಅಲ್ಲಿವರೆಗೂ ಆ ಮಹಿಳೆಯರಿಗೆ ಸೇರ್ಬೇಕಾಯ್ದಂತ ಸುಮಾರು 5,000 ಕೋಟಿ ಅನ್ಯಾಯ ಆಗುತ್ತೆ. ಅದನ್ನ ಯಾಕೆ ಬಿಟ್ಟಿದ್ದೀರಾ ಅಂತ ಸನ್ಮಾನ್ಯ ಕೃಷ್ಣ ಅವ್ರು ಹೇಳ್ಬೇಕು. ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳುವಂಥದ್ದು ಎಷ್ಟನ ಇರಲಿ, ಅದು ಅವ್ರದ್ದು ಕೊಡೋದು ಏನು ಕೊಡಬೇಕು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸುಮಾರು ಒಂದು ಹತ್ರ 50 ಕೋಟಿಯಷ್ಟು ಕೊಡೋದ್ರ ಕಡೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದಕ್ಕೆ ಒಪ್ಪಿಗೆ ಕೊಟ್ಟರೆ 50 ಕೋಟಿ ಹೆಚ್ಚುವರಿ ಅನುದಾನ ಸಿಗುತ್ತೆ. ಇನ್ನು ಬ್ಯಾಲೆನ್ಸ್ ಉಳಿದಿದ್ದನ್ನು ಕೂಡ ಸಪ್ಲಿಮೆಂಟ್ರಿ ಮಾನ್ಯ ನಾಯಕರೇ ಬ್ಯಾಲೆನ್ಸ್ ಉಳಿದಿದ್ದನ್ನು ಸಪ್ಲಿಮೆಂಟ್ರಿ 3ಯಲ್ಲಿ ಇನ್ನೊಂದು ಸ್ವಲ್ಪ ಪ್ರಾವಿಷನನ್ನು ನಾವು ಖಂಡಿತವಾಗಿ ಮಾಡ್ಕೋತೇವೆ. ಎರಡನೇದು, ಅವರು ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಗೃಹಲಕ್ಷ್ಮಿಗೆ ಹೆಚ್ಚುವರಿ ಆಗಿದ್ರಲ್ಲಿ ಯಾಕೆ ಕೊಟ್ಟಿಲ್ಲ ಅಂದರೆ, ಗೃಹಲಕ್ಷ್ಮಿ ಅಕೌಂಟಲ್ಲಿ ಇನ್ನೂ ಅಲ್ಲೋಕೆ ಬಜೆಟ್ ಅಪ್ರೂವ್ಡ್ ಅಮೌಂಟ್ ಇದೆ. ಬಜೆಟ್ ಅಪ್ರೂವ್ಡ್ ಅಮೌಂಟ್ ಶಾರ್ಟೇಜ್ ಬಂದಾಗ ನಾವು ಅದನ್ನು ಪರಿಗಣಿಸಬಹುದು. ಅದು ಸಪ್ಲಿಮೆಂಟ್ರಿ 3ಯಲ್ಲಿ ನೋಡ್ತೇವೆ ಸಭಾಧ್ಯಕ್ಷರು. ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಅವರು ಗೃಹಲಕ್ಷ್ಮಿ ಬಗ್ಗೆ ಅಮೌಂಟ್ ಬಗ್ಗೆ ಹೇಳಿದ್ದಾರೆ. ದಟ್ ಈಸ್ ಫಾರ್ 25 and 26ಗೆ ಏನು ಪ್ರೊವಿಷನ್ ಬೇಕೋ ಆ ಅಮೌಂಟ್ ಇದೆ. ಬಟ್ ನಾವು ಮೊನ್ನೆ ಮಾತಾಡ್ದಂಗೆ 24-25 ಏನು ಬ್ಯಾಲೆನ್ಸ್ ಇದೆ 5,000 ಕೋಟಿ, ಅದ್ರ ಬಗ್ಗೆ ಏನು ಅಂತ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡಿ. ಓಕೆ, ಹೇಳಿದ್ರಲ್ಲ ಈಗ ಅವರು ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ಸರ್, ಅವರು ಅಮೌಂಟ್ ಇದೆ ಅಂತ ಹೇಳಿದ್ದಾರೆ. ಬಂದ್ರೆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ತೆಕ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ಅಕೌಂಟಿಂಗ್ ನಡೆಯೋದು ಹಂಗೆ, ಬಜೆಟ್ ಅಕೌಂಟಿಂಗ್ ನಡೆಯೋದು ಹಾಗೆ. ಅಕೌಂಟ್ ಅಲ್ಲಿ ಇರೋವಾಗ ಸಪ್ಲಿಮೆಂಟರಿಗೆ ಹೋಗೋದಿಲ್ಲ, ಅಡಿಷನಲ್ ಬಂದಾಗ ಸಪ್ಲಿಮೆಂಟರಿ 3 ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.